ಮೆಡಿಕಲ್ ಕಾಲೇಜ್ ಅಂತ ವಿಮಾನ ನಿಲ್ದಾಣ ಡೆವಲಪ್ಮೆಂಟ್ ಯಡಿಯೂರಪ್ಪ ಯಾಕೆ ಯಾವುದೇ ಸಾಧನೆ ನಾನು ನಾನೇ ಮಾಡಿದ್ದೀನಿ ಅಂತ ಪ್ರಚಾರಕ್ಕೆ ನನ್ನ ಜೀವನದಲ್ಲಿ ನಾನು ಹೋಗಿಲ್ಲ. ನೀವು ಸ್ವಲ್ಪ ಕೇಳಪ್ಪ ಅಂದೆ. ಒಂದು ನಿಮಿಷ ಕೇಳಿ. ಸ್ಲಮ್ಗಳಿಗೆ ಹೋಗ್ಬಿಟ್ಟು ಬನ್ನಿ, ನಗರದ ಎಲ್ಲಾ ರಸ್ತೆಗಳಿಗೆ ಹೋಗ್ಬಿಟ್ಟು ಬನ್ನಿ, ಹಿರಿಯರದ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಹೋಗ್ಬಿಟ್ಟು ಬನ್ನಿ, ಎಲ್ಲವೂ ಹೇಳ್ತವೆ ಈಶ್ವರಪ್ಪ ಮಾಡಿದ್ದು ಈಶ್ವರಪ್ಪ ಮಾಡಿದ್ದು ಈಶ್ವರಪ್ಪ ಮಾಡಿದ್ದು ಅಂತ. ನಾನು ಹೇಳ್ಕೊಂಡಕ್ಕೆ ಹೋಗಿಲ್ಲ, ಯಾಕಂದ್ರೆ ನಮ್ಮ ಲೀಡರ್ ಯಡಿಯೂರಪ್ಪನವರು, ಅವ್ರಿಗೆ ಹೆಸರು ಬಂದ್ರು ಒಂದೇ, ನನಗೆ ಹೆಸರು ಬಂದ್ರು ಒಂದೇ. ಈ ಲೆಕ್ಕದಲ್ಲ ಇದ್ದೆ ನಾನು ವಿನಃ ಅಲ್ಲಿ ಹೋದ್ರೆ ಹೇಳ್ತಾರೆ ಅವ್ರು ಈ ಬೀದಿ ರಸ್ತೆ ಯಾರು ಮಾಡಿಸ್ಕೊಟ್ಟಿದ್ದು, ಕುಡಿಯೋ ನೀರಿಗೆ ಎಲ್ಲೆಲ್ಲಿಂದ ನಾನು ತಗೊಂಬಂದೆ ಅದು ಹಣ, ಅದು ಹೇಳ್ತಾರೆ. ನಾನು ಅದಕ್ಕೋಸ್ಕರ ವಿವರಕ್ಕೆ ಹೋಗಲ್ಲ. ಯಡಿಯೂರಪ್ಪ ಅಂದ ತಕ್ಷಣ ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಿದ್ದಾರೆ ಯಡಿಯೂರಪ್ಪನವ್ರು, ನಾನು ಶಂಕರ್ ಮೂರ್ತಿ ಎಲ್ಲರೂ ಸಹಕಾರ ಕೊಟ್ಟಿವಿ. ಸಹಕಾರ ಕೊಟ್ಟ ತಕ್ಷಣ ನಮ್ದೇನು ಇಲ್ಲ ಅಂತ ಅರ್ಥೇನು? ನಮ್ಮ ಲೀಡರ್ ಅವ್ರಿಗೆ ಹೆಸರು ಬಂದ್ರೆ ನಮಗೆ ಬಂತು ಅಂತ ಲೆಕ್ಕ ಅಷ್ಟೇ. ಆಯ್ತು ಬಿಡೋಣ, ಮತ್ ಬೇಡ, ಮುಂದೆ ಹೇಳಪ್ಪ. ನನ್ನ ಚುನಾವಣಾ ಪ್ರಣಾಳಿಕೆ ಹಿಂದುತ್ವ ಉಳಿಸೋದು, ನನ್ನ ಚುನಾವಣಾ ಪ್ರಣಾಳಿಕೆ ಭಾರತೀಯ ಜನತಾ ಪಾರ್ಟಿಯನ್ನು ಶುದ್ಧೀಕರಣಗೊಳಿಸೋದು, ನನ್ನ ಚುನಾವಣಾ ಪ್ರಣಾಳಿಕೆ ಅಪ್ಪ ಮಕ್ಕಳಿಂದ ಈ ಪಕ್ಷವನ್ನ ಉಳಿಸೋದು. ಅಭಿವೃದ್ಧಿ ಉಳಿದಿದ್ದೆಲ್ಲವೂ ಕೂಡ ಕೇಂದ್ರ ನಾಯಕರ ಜೊತೆ ಕೂತು ಚರ್ಚೆ ಮಾಡಿ ಏನೇನು ಅಭಿವೃದ್ಧಿ ಮಾಡಬೇಕು. ಈಗ ಇವತ್ತಿನ ತನಕನೂ ಕೂಡ ನಮ್ಮ ಜಿಲ್ಲೆ ಸಾಕಷ್ಟು ಅಭಿವೃದ್ಧಿ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಅಲ್ಲ, ಮೋದಿನೇ ಮಾಡಿದ್ದು, ಅವ್ರು ಸಹಕಾರ ಕೊಟ್ಟಿದ್ದು. ಅದೇ ರೀತಿ ಮೋದಿದು ಕೇಂದ್ರ ಸರ್ಕಾರದ ಅಭಿವೃದ್ಧಿ ಏನ್ ಮಾಡಬೇಕು ಅಂತ ಸಹಕಾರ ತಗೊಂಡು ಏನೇನು ಅಭಿವೃದ್ಧಿ ಮಾಡಬೇಕು ಇಡೀ ಜಿಲ್ಲೆನಲ್ಲಿ ಖಂಡಿತ ಮಾಡ್ತೇನೆ. ಸರ್ ನಿಮ್ಮನ್ನೆಲ್ಲ ಕೂರ್ಸ್ಕೋತೀನಿ ಅವಾಗ. ಕೇಳಿ ಸರ್, ನಾನು ಅದಕ್ಕೆ ಹೇಳ್ತಿದ್ದು ಇವತ್ತು ಒಂದ್ ನಿಮಿಷ ಸರ್ ಕೇಳಿ ಸರ್. ಅದಕ್ಕೆ ಇವತ್ತು ನಾನ್ ಚುನಾವಣೆ ನಿಂತಿರೋದು ರಸ್ತೆ, ಚರಂಡಿ, ದೀಪ, ನೀರು, ಬ್ರಿಡ್ಜು, ಬಿಲ್ಡಿಂಗ್ಗಳು ಅಲ್ಲ. ಸ್ವಾತಂತ್ರ್ಯ ಪೂರ್ವ ಮುಂಚೆನೂ ಕೂಡ ಬ್ರಿಟಿಷರು ಇವೆಲ್ಲ ಮಾಡ್ತಾ ಇದ್ರು. ಬ್ರಿಟಿಷರು ಮಾಡಿಲ್ಲೇನು? ಹಾಗಾದ್ರೆ ಬ್ರಿಟಿಷರ ಕೈಲಿ ಮತ್ ಕೊಡ್ತೀರಾ ಪಾರ್ಟಿನ, ಸರ್ಕಾರವನ್ನ? ನಾನ್ ನಿಂತಿರೋ ಉದ್ದೇಶವೇ ಬೇರೆ. ಜಿಲ್ಲೆ ಅಭಿವೃದ್ಧಿ ಕೇಂದ್ರದಿಂದ ಯಾರೂ ತರದೇ ಇರೋ ತನ್ನ ಮಾಡಿದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ 4,000 ಮನೆಗಳು, ಇವರೆಲ್ಲರೂ ತೊಂದರೆ ಕೊಟ್ಟರು ಕೂಡ ಬಡವರ ಮನೆ ₹1 ತಂದಿದ್ದೇನೆ. ಮುಂದುವರಿಸ್ತೇನೆ, ಬಿಡಲ್ಲ. ಅಭಿವೃದ್ಧಿ ಬಗ್ಗೆ ನಾನು ಯಾಕೆ ಪ್ರಸ್ತಾಪ ಮಾಡ್ತಿಲ್ಲ ಅಂತಂದ್ರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನೆನ್ನೆ ಇಂಡಿಯಾ ಟುಡೇನೂ ಟಿವಿನಲ್ಲಿ ಬಂತೆಲ್ಲ ನಮ್ದು ನನ್ನ ಕಾರ್ಯಕ್ರಮದ್ದು. ಹೆಂಗೆ ರಾಷ್ಟ್ರ ಮಟ್ಟದ ತನಕ ಹೋಯ್ತಿದ್ದು? ಈಶ್ವರಪ್ಪ ನಿಂತಿರೋದು ರಸ್ತೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಬರ್ತಿತ್ತೇನು? ಅಲ್ಲ. ಯಾವ ಸಿದ್ಧಾಂತಕ್ಕೆ ಹೋರಾಟ ಮಾಡ್ತಿದ್ದೀನಲ್ಲ ಆ ಸಿದ್ಧಾಂತದ ವಿಚಾರ ಇವತ್ತು ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಚರ್ಚೆ ಆಗ್ತಿದೆ. ಇದಕ್ಕೆ ನಾನು ಒತ್ತು ಕೊಡ್ತಾ ಇದ್ದೇನೆ. ಅಭಿವೃದ್ಧಿ ಕೆಲಸಗಳು ಗೆದ್ಮೇಲೆ ನಾನು ಮಾಡೋದು ನನ್ನ ಡ್ಯೂಟಿ. ಯಾವ ಹಳ್ಳಿಗಳಲ್ಲಿ ಏನೇನಾಗಬೇಕು, ಆ ಬಗುರ್ಗುಂ ಸಮಸ್ಯೆಗಳು ಏನೇನಿದೆ ಎಲ್ಲವೂ ನನಗೆ ಗೊತ್ತು. ಫಾರೆಸ್ಟ್ ಸಮಸ್ಯೆಗಳೇನಿದೆ ಇವೆಲ್ಲ ಏನ್ ಪರಿಹಾರ ಮಾಡಬೇಕು ಅಂತ ಸಂಬಂಧಪಟ್ಟ ಹೋರಾಟಗಾರನ ಚುನಾವಣೆ ಮುಗಿತಿದ್ದಂಗೆ ಗೆಲ್ತಿದ್ದಂಗೆನೆ ಅವ್ರನ್ನ ಕೂರಿಸ್ಕೊಂಡು ಪರಿಹಾರ. VSL MPM ನಾನು ಮೊನ್ನೆ ಹೋದ ಕೇಳಿದ್ರು ಭದ್ರಾವತಿದು, ಸರ್ MPM VSL ಏನ್ ಮಾಡ್ತೀರಿ ಅಂತ. ಎಲ್ರಂಗೆ ಭರವಸೆ ಕೊಡಲ್ಲ. ನಿಮ್ಮನ್ನು ಕರ್ಕೋತೇನೆ, ನಿಮ್ಮನ್ನು ಕರ್ಕೊಂಡು ಡೆಲ್ಲಿಗೆ ಹೋಗ್ತೇನೆ, ಸಂಬಂಧಪಟ್ಟ ಮಂತ್ರಿಗಳನ್ನ ಅಧಿಕಾರಿಗಳ ಹತ್ರ ಕೂರ್ತೇನೆ. ಯಾವ್ದು ಆಗತ್ತೆ ಯಾವ್ದಾಗಲ್ಲ ನಿಮಗೆ ತುಂಬಾ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಆಗದ್ ಯಾವ ಕಾರಣಕ್ಕೂ ಬಿಡಲ್ಲ. ಆಗದಿಲ್ಲ ಅನ್ನೋ ಪರಿಸ್ಥಿತಿ ಬಂದ್ರೆ ನಿಮ್ ಜೊತೆ ಕೂತ್ಕೊಂಡು ಹೋರಾಟದಿಂದ ಲಾಭ ಆಗತ್ತಾ ಹೋರಾಟ ಮಾಡ್ತೇನೆ, ಆಗಲ್ಲ ಅಂದ್ರೆ ಕನ್ವಿನ್ಸ್ ಮಾಡ್ತೇನೆ. ನೂರಾರು ಸಮಸ್ಯೆ ಜಿಲ್ಲೆಯಲ್ಲಿ ಇಲ್ಲ ಅಂತ ನಾನು ಹೇಳಲ್ಲ. ಆ ಸಂಬಂಧಪಟ್ಟ ಹೋರಾಟಗಾರನ್ನ ಚುನಾವಣೆ ಮುಗಿತಿದ್ದಂಗೆನೆ ಗೆಲ್ತಿದ್ದಂಗೆನೆ ಮೋದಿ ಪ್ರಧಾನ ಮಂತ್ರಿ ಆಗ್ತಿದ್ದಂಗೆನೆ ಅವ್ರ ಜೊತೆ ಸಪರೇಟ್ ಮೀಟಿಂಗ್ ಮಾಡಿ, ಅದು ಹೊಸನಗರ ಭಾಗಕ್ಕೆ ಹೋದ್ರೆ ಅಲ್ಲಿ ಸಮಸ್ಯೆ ಬೇರೆ, ಭದ್ರಾವತಿ ಹೋದ್ರೆ ಅಲ್ಲಿ ಸಮಸ್ಯೆ ಬೇರೆ, ಇದೆಲ್ಲ ಸಮಸ್ಯೆಗಳು ಅವ್ರ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿ ಕೇಂದ್ರಕ್ಕೂ ಅವ್ರನ್ನೇ ಕರ್ಕೊಂಡು ಹೋಗ್ತೇನೆ. ಅವ್ರಿಗೆ ಕ್ಲಿಯರ್ ಆಗ್ಬೇಕು, ಹೌದು ಇಂಥದ್ದು ನಮ್ಗೆ ಆಗತ್ತೆ, ಇಂಥದ್ದು ಆಗಲ್ಲ, ಅವ್ರಿಗೆ ಕ್ಲಿಯರ್ ಆಗ್ಬೇಕು. ದಿನಾ ನಿಮ್ಗೆ VSL ಮಾಡ್ಕೊಡ್ತೇನೆ, VSL ಮಾಡ್ಲಿಲ್ಲ ಅಂದ್ರೆ ಭದ್ರಾವತಿ ಕಾಲಿಡಲ್ಲ, VSL ಮಾಡ್ಲಿಲ್ಲ ಅಂದ್ರೆ ನನ್ಗೆ 1 ಓಟ್ ಕೊಡ್ಬೇಡಿ. ಅದೆಲ್ಲ ಕಾರ್ಮಿಕರು ನೆನ್ಪಿಟ್ಕೊಂಡೇರೆ. ನಾನು ಭದ್ರಾವತಿಗೆ ಹೋದಾಗ ಇದೇ ಪ್ರಶ್ನೆ ಕೇಳಿದ್ದಕ್ಕೂ ಇದೇ ತುಂಬಾ ಸ್ಪಷ್ಟ ಉತ್ತರ ಕೊಟ್ಟಿದ್ದೀನಿ. ನಿಮ್ಮನ್ನೇ ಡೆಲ್ಲಿ ಕರ್ಕೊಂಡು ಹೋಗ್ತೇನೆ, ಅಲ್ಲಿ ಸ್ಪಷ್ಟತೆ ನಿಮಗೆ ಗೊತ್ತಾಗತ್ತೆ. ಆಗಂಗಿದ್ರೆ ಬಿಡಲ್ಲ. ಸಂಬಂಧಪಟ್ಟ ಮಂತ್ರಿ ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಅವ್ರ ಹತ್ರ ಹೋಗಿ ಕೂತ್ಕೊಂಡು VSL ಸಮಸ್ಯೆ ಪರಿಹಾರ ಮಾಡಕ್ಕಾದ್ರೆ ಖಂಡಿತ ಮಾಡ್ತೇನೆ. ಆಗ್ಲಿಲ್ವಾ, ಯಾಕಾಗ್ಲಿಲ್ಲ ಅಂತ ಅವರು ಕ್ಲಿಯರ್ ಆಗ್ಬೇಕು. ಈ ದಿಕ್ಕಲ್ಲಿ ಮೀಟಿಂಗ್ಗಳು ಮಾಡ್ತಾರೆ. ನಾನು ಯಾರನ್ನೂ ಕರೆದಿಲ್ಲ.
ಶ್ರೀಸಾಮಾನ್ಯನೇ ನನ್ನ ಸ್ಟಾರ್ ಪ್ರಚಾರಕ. ದೊಡ್ಡ ದೊಡ್ಡ ಸಭೆ ಮಾಡಲ್ಲ, 50 ಜನ 100 ಜನ, ಸಣ್ಣ 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 ಸಭೆ. ನಮ್ಮೆಲ್ಲ ಕಾರ್ಯಕರ್ತರು ಈಗ ಇಷ್ಟು ದೊಡ್ಡ ರ್ಯಾಲಿ ಆಯ್ತಲ್ಲ, ಯಾವ ದೊಡ್ಡ ಸ್ಟಾರ್ ಪ್ರಚಾರಕ ಬರ್ತಾನೆ, ಸಿನಿಮಾ ನಟ ಬರ್ತಾನೆ, ನೀವು ಬಂದಿದ್ದು ಕರೆದಿಲ್ಲ, ಅವರವರೇ ಬಂದ್ರು. ಹಾಗೆ ಏನಪ್ಪ, ಮೋದಿ ಬಂದಿದ್ರು. ಮೋದಿ ಬರ್ತಾನೆ ಅಂತ ಕರೆದಿರಲಿಲ್ಲ, ಕರೆಕ್ಟಾ? ಆ ಮೋದಿ ಕೂಡ ಬರ್ತಾರೆ ಅನ್ನೋದು ನಾವ್ ಯಾರಿಗೂ ಹೇಳಿರ್ಲಿಲ್ಲ. ಅವರೇ ತುಂಬಾ ಸಂತೋಷದಿಂದ ಬಂದಿದ್ರು. ನಾವು ಮೋದಿ ಇದ್ದಂಗಿದ್ದು. ನನಗೂ ಆಶ್ಚರ್ಯ ಆಯ್ತು, ಯಾರಪ್ಪ ಇವರು ಅಂತ. ಆ ಮೋದಿ ನೋಡಿದ ತಕ್ಷಣ ನಂಗೂ ಖುಷಿ ಆಯ್ತು, ಆಶ್ಚರ್ಯನೂ ಆಯ್ತು. ಅವ್ರು ನಿತ್ಕೋ ಅಂತ ಹೇಳಿದ್ರು, ಸ್ವತಃ ಮೋದಿ ನಿತ್ಕೋ ಅಂತ ಈ ಮೋದಿ ಹೇಳಿದ್ರು. ಆ ಮೋದಿ ಮನಸ್ಸಿನಲ್ಲಿದೆ ನಿತ್ಕೋಬೇಕು, ಈ ಒಂದು ಕುಟುಂಬ ರಾಜಕಾರಣ ಮುಗಿಸ್ಬೇಕು ಅಂತ. ಆ ಮೋದಿಗೂ ಆಸೆ ಇದೆ, ಅದಕ್ಕೋಸ್ಕರ ವಾಪಸ್ ತಗೊಂತ ನಿಮಿಷಕ್ಕೆ ಹೇಳಿಲ್ಲ. ಅಮಿತ್ ಶಾನು ಹೇಳಿಲ್ಲ, ಮೋದಿನೂ ಹೇಳಿಲ್ಲ. ಅವ್ರಿಗೆ ಆಸೆ ಈ ಕುಟುಂಬದ ಅಪ್ಪ ಮಾಡ್ತಾ ಮಕ್ಕಳ ಹಿಡಿತದಿಂದ ತಪ್ಪಿಸ್ಬೇಕು. ಬರ್ಕೊಳ್ಳಿ, ಈ ಚುನಾವಣೆಯಲ್ಲಿ ರಾಘವೇಂದ್ರ ಸೋಲ್ತಾರೆ. ಈ ಚುನಾವಣೆ ಮುಗಿತಿದ್ದಂಗೆನೆ ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ವಿಜೇಂದ್ರ ರಾಜೀನಾಮೆ ಕೊಡ್ತಾರೆ. ಇಡೀ ಕರ್ನಾಟಕ ರಾಜ್ಯದ ನೊಂದ ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಅಲ್ಲಿ ಮೊದಲನೇ ಜಯ ಸಿಗುತ್ತೆ. ಹಿಂದುತ್ವವಾದಿಗಳಿಗೆ ಚುನಾವಣೆ ಮುಗಿತಿದ್ದಂಗೆ ಗೌರವ ಸಿಗುತ್ತೆ. ಭಾರತೀಯ ಜನತಾ ಪಾರ್ಟಿಲಿರುವಂತಹ ಶುದ್ಧೀಕರಣದ ವ್ಯವಸ್ಥೆ ಚುನಾವಣೆ ಮುಗಿತಿದ್ದಂಗೆ ಆರಂಭ ಆಗುತ್ತೆ. ಈ ಮೂರು ವಿಶ್ವಾಸ ಇಟ್ಕೊಂಡೆ ಚುನಾವಣೆ ನಿಲ್ತಾರೆ.